ಹೆಸರು ಸಿದ್ದಪ್ಪ. ತಂದೆ ಹೆಸರು ಶೆಟ್ಟಿಯಪ್ಪ. ಅವ್ರ ತಂದೆ ಹೆಸರು? ಅವರು ನಮ್ಮ ಅಪ್ಪರ ತಂದೆನೂ ಶೆಟ್ಟಿಯಪ್ಪನೇ. ಇದು ವಂಶ ಪಾರಂಪರ್ಯ ಈ ಕಲೆ ಇದು ನಮ್ಮ ಜೋಗಿ ಹಂದಿ ಜೋಗಿಗಳಿಗೆ ನಮ್ಮ ಇದು ಬಿರುದು ಬಂದಿದ್ದಕ್ಕೆ ಎಲ್ಲ ದೊಡ್ಡ ಸಿದ್ದಯ್ಯ, ಸಣ್ಣ ಸಿದ್ದಯ್ಯ, ಬೈರಣ್ಣ, ಶೆಟ್ಟಿಯಪ್ಪ ಇವೆ. ಏನಂತ ಹೆಸರು ಹೇಳ್ತೀವಿ ಇದಕ್ಕೆ? ಇದು ತಂಬೂರಿ. ಇದು ಅರ್ಜುನಂದು ಕಿನ್ನೂರಿನ ತಂಬೂರಿ. ಕಂದ ಎರಡು ಒಂದೇ. ಅದು ತಂಬೂರಿ ನಂಬೋದು ಇದು. ಈ ಥರ ಆಡ್ಕೊಂಡು ನಾವು ಸಣ್ಣ ಹುಡುಗ್ಲಿಂದಲೂ ನಮ್ಮ ಅಪ್ಪರ ಜೊತೆ ಹೋಗ್ತಿದ್ದೆ. ನಾನು ಸುಮ್ಮನೆ ಬರೀ ಕೈಲಿ ಹೋಗಿ ಕಲ್ತ್ಕೊಂಡು ಆಮೇಲೆ ನಾನು ಇದನ್ನು ತಗೊಂಡು ನಾನು ಮಾಡ್ತಾಯಿದ್ದೀನಿ ಸರ್. ಈಗ ಆರೋಗ್ಯ ಸಮಸ್ಯೆ ಏನಿದೆ ನಿಮಗೆ? ಯಾವುದು? ನಮಗೆ ಹಾರ್ಟ್ ಪ್ರಾಬ್ಲಮ್ ಐತೆ. ಇದ್ರೂ ಹೊಟ್ಟೆ ಜೀವನ ಆಗಲ್ಲ ಅಂತೇಳಿ 4 ಕಳ್ಳಿ ಹಾಡ್ತೀನಿ. ಎಷ್ಟು ಊರುಗಳನ್ನ ಇಲ್ಲಿವರೆಗೂ ಮಾಡಿದ್ದೀರಾ? ನಾನು ಇದು ಸುಮಾರು ಗುಬ್ಬಿ, ಕಡಪ, ಕಲ್ಲೂರು, ಮಾಗಡಿ, ಕುದೂರು, ಚಿನ್ನನಹಳ್ಳಿ, ಚೇಳೂರು, ಕಿರ್ಬಿನಹಳ್ಳಿ ಕ್ರಾಸು, ಹಾಸನ, ಕಡೂರು, ಚಿನ್ನನಹಳ್ಳಿ, ಹುಳಿಯಾರು, ದಸೋಡಿ, ದಬ್ಕುಂಟೆ ಎಲ್ಲ ತವ್ರ ಮನೆ ಇದು. ಅವಾಗೆಲ್ಲ ಬಸ್ಗಳು ಇರ್ತಿರ್ಲಿಲ್ಲ? ಇಲ್ಲ, ಬಸ್ ಇರಲಿಲ್ಲ. ಊರಿಂದ ಊರಿಗೆ 25 ಮೈಲಿ ಆಗಲಿ, ಅದು ಸಿಕ್ಕಿರೋ ರೇಷನ್ 2 ಸೇರು ಸಿಗಲಿ 3 ಸೇರು ಸಿಗಲಿ ಹೊತ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಿದ್ವಿ ಸರ್. ಎಲ್ಲ ಬರೇ ದೇಶ ತಿರುಗಿದ್ದೆ, ಸುತ್ತರಿದ್ದು. ಮತ್ತು ರೇಷನ್ನಲ್ಲಿ ಹೆಂಗೆ ಸಾಗಿಸ್ತಿದ್ರಿ? ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಿದ್ವಿ ಸರ್. ಮತ್ತೆ ನೀವು ಬರಬೇಕಾದ್ರೆ ಎಲ್ಲ ಒಂದು ಊರ ಮಗ್ಲಾಗ ಒಂದು ಬೀಳ್ನಾಗ ಇರ್ತಿದ್ವಿ, ಮರದಡೆಗೆ. ಅಲ್ಲೇ ಸಂಸಾರ ಹೊಲ್ದ ಅಲ್ಲೇ ಅಡುಗೆ ಮಾಡ್ಕೊಂಡು. ಅವತ್ತು ನೀವು ಹಾಡ್ಕೊಂಡು ಅವತ್ತೇನು ಜನ ಕೊಡ್ತಾರೆ ಅದನ್ನು ತಂದು ಅಲ್ಲಿ ಅಡುಗೆ ಮಾಡಿ ಅಲ್ಲಿ ಅದನ್ನ ತಂದಿರೋದು ಅಲ್ಲಿ ಜೀವನ ಮಾಡ್ಕೊಂಡು ಒಲೆ ಹಚ್ಚಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲೇ ಮಲಗ್ತಿದ್ವಿ ಬಯಲಾಗೆ. ಸರಿ, ಈಗಿನ ಹುಡುಗರು ಯಾಕೆ ಇದನ್ನ ನಿಮ್ಮ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಿಲ್ಲ? ಇದು ಮಾಡ್ತಾ ಇಲ್ಲ ಇವರು. ಯಾಕೆ ಹೋಗಲ್ಲ ಅಂತಾರೆ ಸರ್. ಹೋಗಲ್ಲ ಅಂತಾರೆ. ಅಲ್ಲ, ಈಗ ನಿಮ್ಮ ತಂದೆಯವರಿಂದ ನಿಮ್ಗೆ ಬಳುವಳಿಯಾಗಿ ಬಂದ? ನಮ್ಮ ತಂದೆಯವರಿಂದ ನಿಮ್ಗೆ ಏನಾದ್ರು ಅನ್ಸಿದ್ಯಾ? ಈಗಿನ ಇಲ್ಲ, ನಾನು ಇನ್ನೂ ಮಾಡ್ಬೇಕಂತ ನನಗೆ ಆಸೆ. ನೀವು ಮಾಡ್ತೀರಾ? ಹೊಸ ಹುಡುಗರಿಗೆ ಸಣ್ಣ ತಲೆಮಾರಿನ ಹುಡುಗರಿಗೆ ಇವ್ರು ಕಲಿತಾ ಇಲ್ವಲ್ಲ ಸರ್. ಅದನ್ನೇ ಪ್ರಪಂಚ ಸುಮಾರು ಜನ ಹೇಳ್ತೈತೆ ನನಗೆ. ಇದೊಂದು ಕಲೆ ಈಗ ನಮ್ಮಿಂದ ಮಾಯ ಆಗ್ಬಿಡುತ್ತಲ್ಲ ನಿಮ್ಮ ಕಾಲಕ್ಕೆ. ಹೌದು. ಉಳ್ಸಕ್ ನೀವೇನು ಐಡಿಯಾ ಕೊಡ್ತೀರಾ? ಅದನ್ನೇ ಬಂದಿರೋದು. ಏನು ಮಾಡ್ಬೋದು ಈ ಕಲೆ ಉಳಿಯಕ್ಕೆ? ಸರ್, ನಾವು ಹುಡುಗರನ್ನ ಕಲಿಸ್ಬೇಕು ಅಂತ ಉದ್ಯೋಗ ಮಾಡ್ತಾ ಇದ್ದೀವಿ. ಮಾಡಿಸ್ಬೇಕು, ಕಲಿಸ್ಬೇಕು. ಈಗ ನಾವು ಜಿಲ್ಲಾ ಕೇಂದ್ರ ಸ್ಥಾನದಲ್ಲ, ತಾಲೂಕು ಹೆಡ್ ಕ್ವಾರ್ಟರಲ್ಲಿ ನಾವೊಂದಷ್ಟು ಜನ ಆಸಕ್ತರನ್ನ ನಾವು ಒಂದು ಕಡೆ ಸೇರಿಸ್ಕೊಳ್ತೀವಿ. ನೀವು ಗುರುವಾಗಿ ಅವ್ರಿಗೆ ಇದನ್ನ ಹೇಳ್ಕೊಡ್ಬೋದಾ? ನಿಮ್ಮ ಇನ್ನರಿಗೆ ನುಡಿಸೋ ಮೂಲಕ ಹಾಡೋ ಇಲ್ಲಿ ನಾವು ಸುಮಾರು ದಿನ ಹೇಳ್ತಾ ಇದ್ದೀನಿ ಸರ್, ಕಲೀಲಿ. ಅಲ್ಲ, ಈಗ ನಾವು ಕಾಲೇಜ್ ಹುಡುಗರಿಗೆ ನಾವು ಒಂದು ಮಾಡ್ತೀವಿ, ಮಕ್ಕಳಿಗೆ ಕಾಲೇಜಲ್ಲಿ ಕಲಿಯೋ ಮಕ್ಕಳಿಗೆ ನಾವು ಬೇಕಾದ್ರೆ ತೋರಿಸ್ತೀನಿ. ನನಗೆ ಏನಂದರೆ ನೀವು ಇಲ್ಲಿಗೆ ಬಂದವ್ರೆ ಅಂತ ನಾವು ಒಂದು ವರ್ಕ್ಶಾಪ್ ಮಾಡ್ತೀವಿ ವಿಶ್ವವಿದ್ಯಾಲಯ ದೊಡ್ಡ ಜೊತೆ ಅಲ್ಲಿ ಮಾಡ್ಬೇಕಂತ ಒಂದು ಆಲೋಚನೆ ಇದೆ. ದೊಡ್ಡ ಜನಪದ ವಿದ್ವಾಂಸರುಗಳ ಜೊತೆ ನಿಮ್ಮಂಥ ದೊಡ್ಡ ಕಲಾವಿದರುಗಳನ್ನ, ನಿಮ್ಮ ಅನುಭವಗಳನ್ನ ಅವರಿಗೆ ದಾರಿ ಎರಿಬೇಕು. ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಇದರಿಂದನೇ ಬದುಕನ್ನು ಕಟ್ಕೊಂಡಿದ್ದು ಬಂದಿದ್ದೀರಿ. ಆದರೆ ಮತ್ತೆ ಈ ಕಲೆ ಭಾಳ ಜೀವಂತವಾಗಿಡಬೇಕಾದ್ರೆ ನಿಮ್ಮ ಕಾಣಿಕೆ ಭಾಳ ಬೇಕು. ಸುಮಾರು ಜನ ಹೇಳೋದು ಅದೇ, ಇದನ್ನು ಉಳಿಸ್ಲೇಬೇಕು ಅಂತ. ಕಲೆ ಕಲೆ ಉಳಿಸ್ಬೇಕು. ಜೋಗ ಪಿಲ್ದಂಗೆ ಆಗ್ತಾನಲ್ಲ ನನ್ನ ದೇಶದಾಗೆ. ಜಂಗಮಯ್ಯ, ದಾಸಯ್ಯ ಯಾರ ಇದ್ದಾರೆ ಆಗಲೇ? ಎಲ್ಲೋ ದಾಸಪ್ಪ ಕಾಣ್ಬೋದು, ಅಲ್ಲಿ ಜಂಗಮಯ್ಯನೂ ಇಲ್ಲ, ಇಲ್ಲ ಅಲ್ಲಿ ಅವ್ರು ಇಲ್ಲ, ಕಾಮ್ತಿಲ್ಲ ಪ್ರಪಂಚದಾಗೆ. ಭಾಳ ಒಳ್ಳೆ ವಿಷಯ. ಹೌದು. ಹಿಂದೆ ವಯಸ್ಸಾದವ್ರು ನಮ್ಮಂಥವ್ರು ಏನಂಬರು, ಜೋಗಪ್ಪ ಬಂದ, ದಾಸ ಬರಲಿ, ಯಾರು ಅವ್ರಿಗೆ ಮನೇಲಿರೋದು ಕೊಟ್ಟು ಕಳಿಸ್ರಿ ಅಂತ ಹೇಳೋರು. ಮನೆ ಬಾಗಿಲಿಗೆ ಹೋಗೋರೇ ಇಲ್ಲ, ಇನ್ಯಾರಿಗೆ ಕೊಡ್ತೀನಿ? ಧನ್ಯವಾದಗಳು. ನಿಮ್ಮ ಹೆಸರು ಹೇಳಿಲ್ಲ? ಸಿದ್ದಪ್ಪ.